ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಲವಾದ ಗಾಳಿ ಹಾಗೂ ಮಳೆಯಿಂದಾಗಿ ಉಪ್ಪಳದಲ್ಲಿ ಮನೆಯೊಂದು ಕುಸಿದ ಘಟನೆ. ಮಣಿಮುಂಡದ ಶಾರದಾ ನಗರದಲ್ಲಿರುವ ಮೀನು ವ್ಯಾಪಾರಸ್ಥೆ ಶಶಿಕಲಾ ಅವರ ಮನೆ ದುರಂತಕ್ಕೆ ಒಳಗಾಗಿ ನಾಶ. ಕರ್ನಾಟಕದಲ್ಲೂ ಮುಂಗಾರು ಮಳೆ ಚುರುಕುಗೊಂಡ ಹಿನ್ನೆಲೆಯಲ್ಲಿ ಪಯಸ್ವಿನಿ ನದಿಯಲ್ಲಿ ನೀರಿನ ಮಟ್ಟ ತೀವ್ರ ಏರಿಕೆ. ಕೇಂದ್ರ ಜಲ ಆಯೋಗದ ಎರೆನ್ಯುಪುಳ ಕೇಂದ್ರದಲ್ಲಿ ನೀರಿನ ಮಟ್ಟ 9.7 ಮೀಟರ್ ದಾಖಲು. ಉದುಮ ಗ್ರಾಮ ಪಂಚಾಯತ್ನಲ್ಲಿ ಯುಡಿಎಫ್ ಮತ್ತೆ ಅಧಿಕಾರಕ್ಕೆ. ಸೋಮವಾರ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಚಂದ್ರನ್ ನಾಲಮದುಕಲ್ ನೂತನ ಅಧ್ಯಕ್ಷರಾಗಿ ಆಯ್ಕೆ. ನಡೆಯಿತು ಗಡಿನಾಡ ಕಲಾವಿದರು ಆಶ್ರಯದಲ್ಲಿ ಆಷಾಢದ ಜಾನಪದ ರಂಗಕಲೆ ಉಪನ್ಯಾಸ ಹಾಗೂ ಗೌರವಾರ್ಪಣೆ ಕಾರ್ಯಕ್ರಮ. ರಾಧಾಕೃಷ್ಣ ಉಳಿತಡ್ಕ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ. ಕುಮಡಾಜೆ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ಸಿಡಿಎಸ್ ನೇತೃತ್ವದಲ್ಲಿ ನಡೆಯಿತು ಮಳೆ ಸೊಬಗು ಕಾರ್ಯಕ್ರಮ. ಮುನಿಯೂರಿನ ನೇರಪ್ಪಾಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಭಾಗಿ. ಉತ್ತರ ಮಲಬಾರು ತೀಯ ಕ್ಷೇತ್ರ ಸಂರಕ್ಷಣಾ ಸಮಿತಿ ಕಾಸರಗೋಡು ವಲಯ ಸಮಿತಿ ಆಶ್ರಯದಲ್ಲಿ ನಡೆಯಿತು ಆಚಾರ ಸಂಗಮ. ಪಿಲಿಕುಂಜೆ ಶ್ರೀ ಭಗವತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಅದ್ದೂರಿಯ ಚಾಲನೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಉಪ್ಪಳದಲ್ಲಿ ಬಲವಾದ ಗಾಳಿ ಹಾಗೂ ಮಳೆಯಿಂದಾಗಿ ಮನೆಯೊಂದು ಕುಸಿದ ಘಟನೆಯೊಂದು ನಡೆದಿದೆ. ಮಣಿಮುಂಡದ ಶಾರದಾ ನಗರದಲ್ಲಿರುವ ಮೀನು ವ್ಯಾಪಾರಸ್ಥೆ ಶಶಿಕಲಾ ಅವರ ಮನೆ ಈ ದುರಂತಕ್ಕೆ ಒಳಗಾಗಿ ನಾಶವಾಗಿದೆ. ಮುಂಗಾರು ಮಳೆ ಕರ್ನಾಟಕದಲ್ಲೂ ಚುರುಕುಗೊಂಡ ಹಿನ್ನೆಲೆಯಲ್ಲಿ ಪಯಸ್ವಿನಿ ನದಿಯಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಏರಿಕೆಯಾಗಿದೆ. ಕೇಂದ್ರ ಜಲ ಆಯೋಗದ ಎರೆನ್ಯುಪುಳ ಕೇಂದ್ರದಲ್ಲಿ ಕಳೆದ ದಿನ ನೀರಿನ ಮಟ್ಟ 9.710 ಮೀಟರ್ಗೆ ದಾಖಲಾಗಿತ್ತು. 2019 ಬಳಿಕ ಇದೇ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ನೀರು ದಾಖಲಾಗಿರುವುದು. 2019 ಬಳಿಕ ಮೊದಲ ಬಾರಿ ಇಲ್ಲಿ ನೀರಿನ ಮಟ್ಟ 9.700 ಮೀಟರ್ಗಿಂತ ಹೆಚ್ಚು ಏರಿದೆ. ಅಂದರೆ 2019ರಲ್ಲಿ 9.790 ಆಗಿ ನೀರಿನ ಮಟ್ಟ ಏರಿದ್ದು 1995ರಲ್ಲಿ ಎರೆನ್ಯುಪುಳ ಕೇಂದ್ರದಲ್ಲಿ 9.980 ಮೀಟರ್ ಹೆಚ್ಚು ನೀರಿನ ಮಟ್ಟ ಏರಿಕೆಯಾಗಿದೆ. ಮಳೆ ಮುಂದುವರಿದರೆ ಹೊಸ ದಾಖಲೆಯನ್ನು ಮಾಡಲು ಸಾಧ್ಯತೆ ಇದೆ ಎಂದು ಹವಾಮಾನ ಶಾಸ್ತ್ರಜ್ಞರು ಹೇಳುತ್ತಾರೆ. ಎರೆನ್ಯುಪುಳ ಸೇತುವೆಯ ಹತ್ತಿರ 2 ಮೀಟರ್ ನೀರು ಏರಿಕೆಯಾಗಿದೆ. ಮಳೆ ದುರ್ಬಲಗೊಂಡಂತೆ ಸಂಜೆ ನೀರಿನ ಮಟ್ಟ ಸುಮಾರು 1 ಮೀಟರ್ ಕಡಿಮೆಯಾಯಿತು. ನದಿಯಲ್ಲಿ ನೀರಿನ ಮಟ್ಟ ಏರುತ್ತಿದ್ದಂತೆ ನದಿ ಹರಿಯುವ ದೇಲಂಪಾಡಿ, ಕಾರಡುಕ, ಮುಳಿಯಾರ್, ಬೇಡಡುಕ ಪಂಚಾಯತ್ಗಳಲ್ಲಿನ ನದಿ ತೀರದ ತೋಟಗಳು ನೀರಿನಲ್ಲಿ ಮುಳುಗಿದೆ. ಅನೇಕ ರಸ್ತೆಗಳು ನೀರಿನಿಂದ ಆವೃತವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉದುಮ ಗ್ರಾಮ ಪಂಚಾಯತ್ನಲ್ಲಿ ಯುಡಿಎಫ್ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಸೋಮವಾರ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಚಂದ್ರನ್ ನಾಲಮದುಕಲ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಚಂದ್ರನ್ ನಾಲಮದುಕಲ್ 12 ಮತಗಳನ್ನು ಪಡೆದುಕೊಂಡಿದ್ದಾರೆ. ವಿರೋಧ ಪಕ್ಷದ ಅಭ್ಯರ್ಥಿ ಎಲ್ಡಿಎಫ್ನ ಪಿವಿ ರಾಜೇಂದ್ರನ್ 11 ಮತಗಳನ್ನು ಪಡೆದುಕೊಂಡಿದ್ದರು. ಉದುಮ ಪಂಚಾಯತ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯುಡಿಎಫ್ ಅಭ್ಯರ್ಥಿ ಕಾಂಗ್ರೆಸ್ಸಿನ ಚಂದ್ರನ್ ನಾಲಮದುಕಲ್ ಗೆಲುವು ಸಾಧಿಸಿದರು. ಎಲ್ಡಿಎಫ್ ಅಭ್ಯರ್ಥಿ ಪಿವಿ ರಾಜೇಂದ್ರನ್ 11 ಮತಕ್ಕೆ ಎದುರಾಗಿ 12 ಮತಗಳಿಂದ ಚಂದ್ರನ್ ನಾಲಮದುಕಲ್ ಸೋಲಿಸಿದರು. ಒಟ್ಟು 23 ಸದಸ್ಯರ ಪಂಚಾಯತಿನಲ್ಲಿ ಯುಡಿಎಫ್ 12 ಸದಸ್ಯರನ್ನು ಹೊಂದಿದೆ ಹಾಗೂ ಎಲ್ಡಿಎಫ್ 11 ಸದಸ್ಯರನ್ನು ಹೊಂದಿದೆ. ಈ ಸಂಪೂರ್ಣ ಬಹುಮತದ ಬಲದಿಂದ ಯುಡಿಎಫ್ ಅಧ್ಯಕ್ಷ ಸ್ಥಾನವನ್ನು ಮರಳಿ ಪಡೆದುಕೊಂಡಿದೆ. ಕಳೆದ ಬಾರಿ ಡ್ರಾ ಮೂಲಕ ಕಳೆದುಕೊಂಡ ಅಧಿಕಾರವನ್ನು ಕಾಂಗ್ರೆಸ್ ಈ ಬಾರಿ ಮರಳಿ ಪಡೆದುಕೊಂಡಿದೆ. ಇದು ಹೆಮ್ಮೆಯ ಸಾಧನೆಯಾಗಿದೆ. ಕಳೆದ ಡಿಸೆಂಬರ್ನಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯುಡಿಎಫ್ ಸ್ಪಷ್ಟ ಬಹುಮತವನ್ನು ಹೊಂದಿದ್ದರೂ ತಾಂತ್ರಿಕ ಕಾರಣಗಳಿಂದ ಅಭ್ಯರ್ಥಿ ಚಂದ್ರನ್ ಅವರ ಮತ ಅಮಾನ್ಯವಾದ ಬಳಿಕ ಸ್ಪರ್ಧೆ ಸಮಬಲಗೊಂಡಿತ್ತು. ಡ್ರಾ ಮೂಲಕ ಎಲ್ಡಿಎಫ್ ಅಭ್ಯರ್ಥಿ ಪಿವಿ ರಾಜೇಂದ್ರನ್ ಅಧ್ಯಕ್ಷರಾದರು. 6 ತಿಂಗಳ ಬಳಿಕ ಯುಡಿಎಫ್ ಅವಿಶ್ವಾಸ ನಿರ್ಣಯ ಮಂಡಿಸಿತು. ಅವಿಶ್ವಾಸ ನಿರ್ಣಯ ಅಂಗೀಕಾರವಾದ ಬಳಿಕ ಮಾಜಿ ಎಲ್ಡಿಎಫ್ ಅಧ್ಯಕ್ಷ ಪಿವಿ ರಾಜೇಂದ್ರನ್ ರಾಜೀನಾಮೆ ನೀಡಿದರು. ಇದರ ಬಳಿಕ ಸೋಮವಾರ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಪಂಚಾಯತ್ ಕಚೇರಿಯಲ್ಲಿ ವಿಶೇಷ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಚಂದ್ರನ್ ನಾಲಮದುಕಲ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಯುಡಿಎಫ್ ಕಾರ್ಯಕರ್ತರು ಉದುಮ ನಗರದಲ್ಲಿ ಸಿಹಿ ತಿಂಡಿಗಳನ್ನು ವಿತರಿಸಿ ಹಾಗೂ ಪಟಾಕಿಗಳನ್ನು ಸಿಡಿಸುವ ಮೂಲಕ ವಿಜಯವನ್ನು ಆಚರಿಸಿದರು. ಹೊಸ ಅಧ್ಯಕ್ಷರನ್ನು ಸ್ವಾಗತಿಸಲು ಹರ್ಷೋದ್ಗಾರ ಪ್ರದರ್ಶನವನ್ನು ನಡೆಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಗಡಿನಾಡ ಕಲಾವಿದರು ಆಶ್ರಯದಲ್ಲಿ ಆಷಾಢದ ಜಾನಪದ ರಂಗಕಲೆ ಉಪನ್ಯಾಸ ಹಾಗೂ ಗೌರವಾರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು.
ಗಡಿನಾಡು ಕಲಾವಿದರು ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ರಾಧಾಕೃಷ್ಣ ಉಳಿತಡ್ಕ ಉದ್ಘಾಟಿಸಿ ಉಪನ್ಯಾಸ ನೀಡಿದರು. ಗಡಿನಾಡ ಕಲಾವಿದರು ಆಶ್ರಯದಲ್ಲಿ ಆಷಾಢದ ಜಾನಪದ ರಂಗಕಲೆ ಉಪನ್ಯಾಸ ಹಾಗೂ ಗೌರವಾರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ನಗರದ ಕೋಟೆಕಣಿ ಗಡಿನಾಡು ಕಲಾವಿದರು ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ರಾಧಾಕೃಷ್ಣ ಉಳಿತಡ್ಕ ಉದ್ಘಾಟಿಸಿದರು. ಮುಂದಿನ ತಲೆಮಾರಿಗೆ ಈ ವಿಷಯವನ್ನು ನಾವು ಹಸ್ತಾಂತರಿಸಬೇಕಾದರೆ ಆ ಕಾಲದ ಪರಿಸ್ಥಿತಿಯನ್ನು ನಾವು ಒಂದು ಪ್ರಾಯೋಗಿಕವಾಗಿ ಆದರೂ ನಾವು ಅನುಸರಿಸಬೇಕು. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನೆಲ್ಲ ಮಾಡ್ತಿದ್ರು ಎನ್ನುವುದಕ್ಕೆ ಮತ್ತು ಆ ಮೂಲಕ ನಾವು ಒಂದು ಸಮಾಜದಲ್ಲಿ ಹೇಗೆ ಬದುಕಿದ್ದೇವೆ ಎನ್ನುವುದಕ್ಕೆ ಈಗಾಗಲೇ ಹಲವು ಲೇಖನಗಳಲ್ಲಿ ಅಥವಾ ಭಾಷಣಗಳಲ್ಲಿ ನಾವೆಲ್ಲ ಕೇಳ್ತೀವಿ. ಯೂಟ್ಯೂಬ್ ನಾವು ಹುಡುಕಿದ್ರೆ ಆಟಿಯ ಬಗ್ಗೆ ಬಹಳಷ್ಟು ವಿಚಾರಗಳು ನಮಗೆ ಸಿಗ್ತದೆ. ಆದರೆ ಇದನ್ನು ಹೊಸ ತಲೆಮಾರು ಹೇಗೆ ಅರ್ಥ ಮಾಡಿಕೊಳ್ಳುತ್ತದೆ ಎನ್ನುವಂಥದ್ದು ಮುಖ್ಯ. ಹೊಸ ಜನಾಂಗ ಅಥವಾ ಹೊಸ ನಮ್ಮ ವಿದ್ಯಾರ್ಥಿಗಳು, ಯುವ ಜನರು ನಮ್ಮ ಈ ಪರಂಪರೆಯನ್ನು ಹೇಗೆ ಅರ್ಥ ಮಾಡಿಕೊಳ್ತಾರೆ, ಆಟಿಯ ಆಚರಣೆಗಳನ್ನು, ಆಟಿಯ ಆರಾಧನೆಗಳನ್ನು, ಆಟಿಯ ನಂಬಿಕೆಗಳನ್ನು, ಆಟಿಯ ನಡವಳಿಕೆಯನ್ನು, ಇದನ್ನೆಲ್ಲ ಮುಂದಿನ ತಲೆಮಾರು ಹೇಗೆ ಅರ್ಥ ಮಾಡಿಕೊಳ್ಳುತ್ತದೆ ಎನ್ನುವಂಥದ್ದು ಮುಖ್ಯ. ಆ ನಿಟ್ಟಿನಲ್ಲಿ ನಾವು ಯೋಜನೆಗಳನ್ನು ರೂಪಿಸಬೇಕಾಗಿದೆ. ನಮ್ಮ ಮಕ್ಕಳಿಗೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಚರಿತ್ರೆಯನ್ನು ಅಥವಾ ಇತಿಹಾಸವನ್ನು ತಿಳಿಯಪಡಿಸಬೇಕಾದಂತಹ ಒಂದು ಯೋಜನೆಗಳನ್ನು ನಾವು ರೂಪಿಸಬೇಕು. ಆಗ ಮಾತ್ರ ಇಂತಹ ಕಾರ್ಯಕ್ರಮಗಳಿಗೆ ಒಂದು ಯಶಸ್ವಿ ಅಥವಾ ಸಫಲತೆ ಬರ್ತದೆ ಎನ್ನುವಂಥದ್ದು ಮುಖ್ಯ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗಡಿನಾಡ ಕಲಾವಿದರು ಅಧ್ಯಕ್ಷ ವರಪ್ರಸಾದ್ ಕೋಟೆಕಣಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ದೈವ ನರ್ತಕರಾದ ಸುರೇಂದ್ರನ್ ಪಣಿಕರ್, ಕೃಷ್ಣ ಕಲೈಪಾಡಿ ಎಂಬುವರನ್ನು ಸನ್ಮಾನಿಸಲಾಯಿತು. ನೆನಪದ ಕಾಣೆ ಕರೆದು ಇನಿತಾದ ಪೊರ್ತಗು ಅವಂಜಿ ಕಾರ್ಯಕ್ರಮ ತಂದುಲ್ಲ ನನಲಾತ ದೈವ ದೇವರೇ ಅರ ನಮ್ಮನಂಚಿನ ಮಹಾವಿಷ್ಣುಮೂರ್ತಿಲ ಅವೇಲಕ ಅನ್ನ ನಂಬಾನಿಗದ ಕುಟುಂಬ ದೈವಲ ಅರೆಗೆ ಪೂರ್ಣ ಆರೋಗ್ಯನ ಕೊರದು ನನಲಾತಿ ಪ್ರದೇಶಡು ಆ ದೈವ ನರ್ತಂದೊಟ್ಟಿಗೆ ಅರಿಗಿಲ್ಲ ಆ ಇನಿತಾದ ಪೊರ್ತಗ ಅವಂಜಿ ಮಾನಾತಿಗೆ ನಮ್ಮ ತಂದುಲ್ಲ ಅರ ನನಲಾತಲ ಆ ದೈವ ಸೇವೆ ನಮ್ಮಲ್ ತಂದು ಓರೊರ್ಮೆ ಪೊಗರ್ತನ ಪಡೆ ಬಂದು ಇಪ್ಪಡೆ ನಮ್ಮ ನಂಬಿಂಚೆ ಸಕಲ ದೈವ ಶಕ್ತಿಲಿಗೆ ತೊಲುನಾರ್ದ ದೈವಲು ಅಂಚನೆ ಅರ್ನ ಕುಟುಂಬದ ಧರ್ಮ ದೈವಲು ಅರೆಗೆ ಆರೋಗ್ಯನ ಕೊರಡು ನನಾತು ದೈವ ನರ್ತನ ಮಲ್ಪನಂಚಿನ ಆ ಒಂಜಿ ವ್ಯವಸ್ಥೆ. ಗಡಿನಾಡ ಕಲಾವಿದರು ಸಂಚಾಲಕ ಉಮೇಶ್ ಸಾಲ್ಯನ್ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಅನೇಕ ಕನ್ನಡ ಮನಸ್ಸುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿತು. ಗಡಿನಾಡ ಕಲಾವಿದರು ಕಾರ್ಯದರ್ಶಿ ಉದಯ್ ಕುಮಾರ್ ಕುಮಾರದಾರ ಸ್ವಾಗತಿಸಿ ಜೊತೆ ಕಾರ್ಯದರ್ಶಿ ದಿವಾಕರ ಅಶೋಕನಗರ ಧನ್ಯವಾದವಿತ್ತರು. ರವೀಂದ್ರ ರೈ ಮಲ್ಲ ಅವರ ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬ್ಡಾಜೆ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ಸಿಡಿಎಸ್ ನೇತೃತ್ವದಲ್ಲಿ ಭಾನುವಾರ ಮಳೆ ಸೊಬಗು ಕಾರ್ಯಕ್ರಮ ವಾರ್ಡ್ 1 ಮುನಿಯೂರ್ನ ನೇರಪ್ಪಾಡಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕುಂಬ್ಡಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಶೋದಯ್ಯನ್ ಉದ್ಘಾಟಿಸಿ ಮಾತನಾಡಿದರು. ಕುಮ್ಡಾಜೆ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ಆಶ್ರಯದಲ್ಲಿ ಮಳೆ ಸೊಬಗು ಕಾರ್ಯಕ್ರಮವನ್ನು ಮುನಿಯೂರಿನ 1ನೇ ವಾರ್ಡಿನ ನೆರಪಾಡಿಯಲ್ಲಿ ಆಯೋಜಿಸಿತ್ತು. ಕುಮ್ಡಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಶೋಧ ಎನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕುಮ್ಡಾಜೆ ಸಿಡಿಎಸ್ ಅಧ್ಯಕ್ಷೆ ರಾಗಿಣಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಪ್ಪ ಮಂಜೇಶ್ವರ ಹಾಗೂ ಕಾಸರಗೋಡು ಜಿಲ್ಲಾ ಮಿಷನ್ ಎಡಿಎಂಸಿ ಕಿಶೋರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಕುಮಡಾಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರವೀಂದ್ರ ರೈ ಗೋಸಾಡ, ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ನಯನ, ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಪ್ರಿಯಾಂಕಾ ಎಸಿ, ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಅಬೂಬಕ್ಕರ್, ಪಂಚಾಯಿತಿ ಸದಸ್ಯರಾದ ಮಹೇಶ್ ಅಜ್ಜಿಮೂಲೆ, ಸೌಭಾಗ್ಯಲಕ್ಷ್ಮಿ, ನೂರುದ್ದೀನ್ ಬೆಳಿಂಜ, ಬಿಟಿ ಅಬ್ದುಲ್ಲಾ ಕುഞ്ഞി, ಎಸ್ ಮುಹಮ್ಮದ್ ಕುഞ്ഞി, ಗೀತಾ ಡಿ, ಬಬಿತಾ ರೇಷ್ಮಾ, ಕೊರಗಪ್ಪ ಬೆಳ್ಳಿಗೆ, ಸಿಡಿಎಸ್ ಉಪಾಧ್ಯಕ್ಷೆ ರೋಶಿನಿ, ಸಿಡಿಎಸ್ ಸದಸ್ಯರು, ಸಿಡಿಎಸ್ ಲೆಕ್ಕಾಧಿಕಾರಿ, ಕುಟುಂಬಶ್ರೀ ಕಚೇರಿ ಸಿಬ್ಬಂದಿ ಉಪಸ್ಥಿತರಿದ್ದರು. 1ನೇ ವಾರ್ಡಿನ ಸಿಡಿಎಸ್ ಚಂದ್ರಾವತಿ ಸ್ವಾಗತಿಸಿದರು. ಉಪಾಧ್ಯಕ್ಷೆ ರೋಶಿ ಧನ್ಯವಾದವಿತ್ತರು. ಮಹೇಶ್ ಅಜ್ಜಿಮೂಲೆ ಕಾರ್ಯಕ್ರಮವನ್ನು ಸಂಯೋಜಿಸಿದರು. ಗ್ರಾಮೀಣ ದೃಶ್ಯಗಳ ನೋಟವನ್ನು ಒದಗಿಸುವ ಮಳೆ ಸೊಬಗು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಡೀ ಊರೇ ಸಜ್ಜಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉತ್ತರ ಮಲಬಾರು ತೀಯ ಕ್ಷೇತ್ರ ಸಂರಕ್ಷಣಾ ಸಮಿತಿ ಕಾಸರಗೋಡು ವಲಯ ಸಮಿತಿ ಆಶ್ರಯದಲ್ಲಿ ಆಚಾರ ಸಂಗಮ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಿತು. ಪಿಲಿಕುಂಜೆ ಶ್ರೀ ಭಗವತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಕೃಷ್ಣ ಕಾರ್ನವರ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಅಡ್ಕ ಕ್ಷೇತ್ರ ಕಾರ್ನವರ್, ತಲಂಗರ ಕ್ಷೇತ್ರ ಕಾರ್ನವರ್, ಪುಲಿಕುನ್ನು ಕ್ಷೇತ್ರ ಕಾರ್ನವರ್ ಹಾಗೂ ಮೊರ್ರಾ ಕ್ಷೇತ್ರ ಕಾರ್ನವರ್ ದೀಪ ಬೆಳಗಿಸಿ ಚಾಲನೆ ನೀಡಿದರು. അപ്പോൾ അതല്ല, ഇപ്പോൾ എല്ലാ ചിത്രത്തിൻ്റെതും അനുഭവം അറിയണം.
ഓരോരോ ക്ഷേത്രത്തിൽ ഏത് ക്രമത്തിൽ നടക്കുന്നത് എന്ന് അറിയാൻ വേണ്ടിയിട്ടാണ് ഇന്നത്തെ നമ്മളെ ഈ കൂട്ടായ്മ കൂടിയത്, മീറ്റിംഗ് കൂടിയത്. അങ്ങനെ അതുകൊണ്ട് അതറിയണം. ഇവിടെ പേര് പറഞ്ഞ് അതേസമയത്ത് വേദിയിലുള്ള എല്ലാവരും അറിവുള്ള ആൾ തന്നെ, അതേസമയത്ത് എതിരുള്ള അച്ഛന്മാർക്ക് അറിവില്ല എന്നല്ല, എല്ലാവരും അറിവുള്ള ആൾ തന്നെ. പിന്നെ സാധാരണ ഉള്ളത് ഇപ്പോൾ കമ്മിറ്റിക്കാർക്കും അങ്ങനെ അറിവെല്ലാം അറിയാം. എൻ്റെ ഉള്ളിലുള്ളത് ഇങ്ങനത്തെ ഇന്നത് വേണം എന്ന് ഞാൻ പറഞ്ഞു കൊടുത്തിട്ടുണ്ട്. അതെല്ലാം അറിയാം. ഞാൻ അതുകൊണ്ട് പിന്നെ അധികമായിട്ടൊന്നും പറയാനില്ല. ചില കുറേ ആളെല്ലാം പറയാം, എല്ലാ ക്ഷേത്രത്തിൻ്റെ അച്ഛന്മാർക്കും പറയാം. പറഞ്ഞിട്ട് ഓരോരോ ക്ഷേത്രത്തിൻ്റെ നടവെന്ത്, ആ നടവിനെ വിടം കയറാം. ഓരോരോ ക്ഷേത്രത്തിൽ എന്ത് നടക്കുന്നോ അത് പിന്നെ ഒരു ക്ഷേത്രത്തിൽ ഒരു അച്ഛൻ കുറവുണ്ടെങ്കിൽ പിന്നെ ഒരു ക്ഷേത്രത്തിൻ്റെ അച്ഛനെ വിളിക്കുന്നുണ്ട്. ആ അച്ഛൻ ഈട്ട ക്ഷേത്രത്തിൻ്റെ ഇത് നടവെന്തെന്ന് ആ വന്ന അച്ഛനിൽ കേട്ട് മനസ്സിലാക്കിയിട്ട് വേണം. പഴയ അച്ഛനായിട്ട് പുതിയ അച്ഛനായിട്ട് ആര് വന്നിട്ടുണ്ടെങ്കിൽ ഈട്ട് നടവെന്ത് എന്ന് പറഞ്ഞ് മനസ്സിലാക്കിക്കൊണ്ട് ക്ഷേത്രത്തിൻ്റെ നടുവിന് അങ്ങനെ നടക്കണം. ವಲಯ ಅಧ್ಯಕ್ಷ ಕುഞ്ഞിಕಣ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಖ್ಯಾತ ಜ್ಯೋತಿಷಿ ಹಾಗೂ ಆಧ್ಯಾತ್ಮಿಕ ವಾಗ್ಮಿ ಮಧುಸೂದನ ಪಣಿಕರ್ ಮುಖ್ಯ ಭಾಷಣ ಮಾಡಿದರು. നിങ്ങളുടെ നിഷ്ഠയും നിങ്ങളുടെ പ്രാർത്ഥനയും നിങ്ങളുടെ ആരാധനയും നിങ്ങളുടെ കർമ്മശുദ്ധിയുമാണ് എന്നെ പോലെയുള്ള എൻ്റെ ഈ സമൂഹത്തെ മുഴുവൻ നാശത്തിൽ നിന്ന് രക്ഷിക്കുന്നത്. നിങ്ങൾക്ക് എവിടെയെങ്കിലും പിഴച്ചാൽ നിങ്ങൾക്ക് മാത്രമല്ല ഈ നാടിന് മുഴുവൻ പിഴക്കും. പക്ഷേ പല ക്ഷേത്രേശന്മാരും ഈ ആഴത്തിലുള്ളതായ ഒരു കാര്യം അവർ ഗ്രഹിക്കാറില്ല. അപ്പോൾ നിങ്ങൾ നിങ്ങളുടെ അച്ഛനല്ല, നിങ്ങളുടെ മക്കളുടെ അച്ഛനല്ല, ലോകത്തിൻ്റെ അച്ഛനായിട്ടാണ് നിങ്ങൾ ഇരിക്കുന്നത് എന്ന ഒരു ധാരണ ആദ്യം ക്ഷേത്രേശന്മാർക്ക് വേണം. അപ്പം ഈ ആചാരം കൊണ്ടെന്താണ് പ്രയോജനം, അനുഷ്ഠാനം കൊണ്ടെന്താണ് പ്രയോജനം? ശാസ്ത്രവിധി വിഹിതമായ കർമ്മത്തെ അനുഷ്ഠാനം എന്ന് പറയുമ്പോൾ ഈ അനുഷ്ഠാനം കൊണ്ട് എന്താണ് പ്രയോജനം എന്ന് ചോദിച്ചാൽ, അനുഷ്ഠാനം കൊണ്ട് മാത്രമേ ക്ഷേത്രേശന്മാർക്ക് ക്ഷേത്രേശൻ എന്ന് പറയുന്ന ആ വലിയ സ്ഥാനത്തേക്ക് എത്താൻ വേണ്ടി പറ്റൂ. കാരണം ആത്മതേജസ്സിനെ വർദ്ധിപ്പിക്കാനാണ് അനുഷ്ഠാനം. ആത്മതേജസ്സിനെ, എൻ്റെ മുമ്പിലിരിക്കുന്ന ഓരോ അച്ഛന്മാരുടെയും മുഖത്തൊരു തേജസ് ഉണ്ട്, ദൈവീകമായ തേജസ് ഉണ്ട്. ചില അച്ഛന്മാരിൽ ഈ തേജസ് കാണാൻ പറ്റുന്നില്ല. എന്തുകൊണ്ട് കാണാൻ പറ്റാത്തത് അവരുടെ കുഴപ്പമല്ല, അവരുടെ അനുഷ്ഠാനത്തിൻ്റെ പോരായ്മയാണ് ഈ ക്ഷേത്രേശന്മാരിൽ ആത്മതേജസ് പുറത്തേക്ക് കാണാൻ കഴിയാത്തത്. അപ്പോൾ ആത്മതേജസ്സിനെ വർദ്ധിപ്പിക്കാനാണ് അനുഷ്ഠാനം. ಕಾರ್ಯದರ್ಶಿಗಳಾದ ಉತ್ತರ ಮಲಬಾರಿನ ತೀಯ ಕ್ಷೇತ್ರ ಸಂರಕ್ಷಣಾ ಸಮಿತಿ ನಾರಾಯಣನ್ ಚೂರಿಕೋಡು, ವಿಷ್ಣುಮೂರ್ತಿ ವಯನಾಟು ಕುಲವನ್ ವೆಳಿಚಪ್ಪಾಡು ಪರಿಪಾಲನಾ ಸಂಘ ಪೋಷಕ ನಾರಾಯಣನ್ ವೆಳಿಚಪ್ಪಾಡನ್ ರಾವಣೇಶ್ವರ, ಅಡ್ಕ ಭಗವತಿ ಕ್ಷೇತ್ರ ದಯಾನಂದ ವೆಳಿಚಪ್ಪಾಡನ್ ಶುಭ ಹಾರೈಸಿ ಮಾತನಾಡಿದರು. ವೇದಿಕೆಯಲ್ಲಿ ಕಾಸರಗೋಡು ವಲಯ ಸಮಿತಿ ಕೋಶಾಧಿಕಾರಿ ರಾಜೇಶ್ ಭಟ್ಟಂಪಾರ ಉಪಸ್ಥಿತರಿದ್ದರು. ಉದಯನ್ ಕೊಲ್ಲಂಬಾಡಿ ಮಾತನಾಡಿದರು. ಕಾಸರಗೋಡು ವಲಯ ಕಾರ್ಯದರ್ಶಿ ಮೋಹನನ್ ಸ್ವಾಗತಿಸಿದರು. ಶ್ರೀ ಭಗವತಿ ಸೇವಾ ಸಂಘ ಕಾಸರಗೋಡು ಅಧ್ಯಕ್ಷ ಸತೀಶ್ ಎನ್ ಧನ್ಯವಾದವಿತ್ತರು. ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮೇರಾ ಯುವ ಭಾರತ್ ಕಾಸರಗೋಡು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಜೊತೆಯಾಗಿ ನಶಮುಕ್ತ ಯುವ ಆಕಾಂಕ್ಷ ಭಾರತ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವನ್ನು ಕಾಸರಗೋಡು ಶಾಸಕ ಕಲ್ಲಟ್ರ ಮಾಯನಹಾಜಿ ಉದ್ಘಾಟಿಸಿದರು. ಮಾದಕ ದ್ರವ್ಯ ಮುಕ್ತ ನವ ಭಾರತಕ್ಕಾಗಿ ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ನಶಾಮುಕ್ತ ಯುವ ಅಭಿಯಾನವನ್ನು ಆಯೋಜಿಸಿತ್ತು. ಮೈ ಭಾರತ್ ಕಾಸರಗೋಡು ಎನ್ಎಸ್ಎಸ್ ಕಾಸರಗೋಡು ಜೊತೆ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಕಾಸರಗೋಡು ಶಾಸಕ ಕಲ್ಲಟ್ರ ಮಾಹಿನ್ ಉದ್ಘಾಟಿಸಿದರು. സമൂഹത്തിൽ ഏറ്റവും ഉന്നതമായ ഒരു സ്ഥാനം നേടിക്കൊണ്ട് നല്ലൊരു ഉയർച്ച ലക്ഷ്യമിട്ട് രക്ഷിതാക്കൾ പഠനത്തിന് വിടുകയും ആ ലക്ഷ്യത്തോട് അടുക്കുമ്പോൾ അതിനെ ഇല്ലാതാക്കാൻ വേണ്ടി ലഹരി മാഫിയ അവരെ തേടിയെത്തുകയും അവരെ അതിനെ അടിമകളാക്കി മാറ്റുകയും ചെയ്യുമ്പോൾ നഷ്ടപ്പെടുന്നത് ആ വിദ്യാർത്ഥിയുടെയോ ഇല്ലെങ്കിൽ വിദ്യാർത്ഥിനിയുടെയോ ഭാവി കൂടിയാണ്. അതുപോലെ ആ കുടുംബത്തിൻ്റെ പ്രതീക്ഷകളാണ്. അപ്പോൾ അത് മനസ്സിലാക്കിക്കൊണ്ടായിരിക്കണം ലഹരിയോട് ഉള്ള നമ്മുടെ പ്രതികരണങ്ങൾ ഉണ്ടാവേണ്ടത്.
ഇനി വരുന്ന നിങ്ങളുടെ ഈ തലമുറയും അതുപോലെ ഇനി വരാൻ പോകുന്ന പുതിയ തലമുറയും ലഹരിയിൽ നിന്ന് മോചനമാകണമെങ്കിൽ ഇന്നത്തെ ഈ പുതിയ തലമുറ അതിനെതിരായി ശക്തമായ പോരാട്ടം നടത്തിയാൽ മാത്രമേ സാധ്യമാവൂ. ಕಾಸರಗೋಡು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿಎಸ್ ಅನಿಲ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸರ್ಕಾರಿ ಕಾಲೇಜು ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಎಎನ್ ಮನೋಹರನ್, ತನ್ವೀರುಲ್ ಇಸ್ಲಾಂ ಕಾಲೇಜಿನ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಜುವೈರಿಯಾ ಪಿ ಶುಭ ಹಾರೈಸಿದರು. ಕಾಸರಗೋಡು ಜಿಲ್ಲಾ ಯುವ ಅಧಿಕಾರಿ ಆಶಾ ಫ್ರಾನ್ಸಿಸ್ ಸ್ವಾಗತ ಭಾಷಣ ಮಾಡಿದರು. ಮೇರಾ ಯುವ ಭಾರತ ಸ್ವಯಂ ಸೇವಕಿ ಶ್ರುತಿ ಸುಗು ಧನ್ಯವಾದವಿತ್ತರು. ಗುಂಪು ಹಾಡು, ಗುಂಪು ನೃತ್ಯ, ಮೈಮ್, ಚಿತ್ರಕಲೆ, ಭಾಷಣ, ಸ್ಲ್ಯಾಮ್, ಕಾವ್ಯ ಸ್ಪರ್ಧೆಯಂತಹ 8 ಸ್ಪರ್ಧೆಗಳಲ್ಲಿ ಸುಮಾರು 120 ಮಕ್ಕಳು ಭಾಗವಹಿಸಿದ್ದರು. ಮಾದಕ ದ್ರವ್ಯ ಮುಕ್ತ ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಶ್ರಮಿಸುವುದಾಗಿ ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಿದರು. യാതൊരു തരത്തിലുമുള്ള ഹാനികരമോ ലഹരി ഉളവാക്കുന്നതോ ആയ വസ്തുക്കൾ ഉപയോഗിക്കുകയില്ല. ഒപ്പം ലഹരി വസ്തുക്കളിൽ നിന്ന് അകന്നു നിൽക്കാൻ മറ്റുള്ളവരെയും ഞാൻ പ്രോത്സാഹിപ്പിക്കും. ലഹരിമുക്ത ഇന്ത്യ എന്ന ലക്ഷ്യം കൈവരിക്കുന്നതിനായി ഞാൻ സജീവമായി പ്രവർത്തിക്കും. ലഹരി ഉപയോഗം മൂലമുണ്ടാകുന്ന ദോഷഫലങ്ങളെക്കുറിച്ച് എൻ്റെ കുടുംബാംഗങ്ങൾ, സുഹൃത്തുക്കൾ, ബന്ധുക്കൾ, അയൽക്കാർ എന്നിവരെ ബോധവൽക്കരിക്കാനും ഞാൻ പ്രതിജ്ഞാബദ്ധനാണ്. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಸಮುದಾಯ ಸೇವೆಯೇ ನನ್ನ ಗುರಿ, ನಾಡಿನ ಜನರ ಆರೋಗ್ಯವೇ ನನ್ನ ಆದರ್ಶ ಎಂಬ ಉದಾತ್ತ ಗುರಿಯೊಂದಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಜತ್ತೂರು ಅಂಡರ್ ಪಾಸ್ ಬಳಿಯ ಕೆಪಿಎಸ್ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಯುಷ್ ಕ್ಲಿನಿಕ್ ಆಯೋಜಿಸಿದ ಉಚಿತ ವೈದ್ಯಕೀಯ ಶಿಬಿರವು ಭಾನುವಾರ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಏನಪೋಯ ಮೆಡಿಕಲ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ, ಕ್ಲಿನಿಕ್ ಮುಖ್ಯಸ್ಥೆ ಡಾಕ್ಟರ್ ಸುಜಿನಾ ಸೈಯದ್ ರೋಗಿಗಳ ತಪಾಸಣೆ ನಡೆಸಿ ಆರೋಗ್ಯ ಸಲಹೆಗಳನ್ನು ನೀಡಿದರು. ಸಮುದಾಯ ಸೇವೆಯೇ ನನ್ನ ಗುರಿ, ನಾಡಿನ ಜನರ ಆರೋಗ್ಯವೇ ನನ್ನ ಆದರ್ಶ ಎಂಬ ಉದಾತ್ತ ಚಿಂತನೆಯೊಂದಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಜತ್ತೂರು ಅಂಡರ್ ಪಾಸ್ ಬಳಿಯ ಕೆಪಿಎಸ್ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಯುಷ್ ಕ್ಲಿನಿಕ್ ಆಯೋಜಿಸಿದ ಉಚಿತ ವೈದ್ಯಕೀಯ ಶಿಬಿರವು ಭಾನುವಾರ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ಕ್ಲಿನಿಕ್ನಲ್ಲಿ ಅಪಾರ ಸಂಖ್ಯೆಯಲ್ಲಿ ರೋಗಿಗಳ ಹಾಗೂ ಸಾರ್ವಜನಿಕರ ಜನಸಂದಣಿ ಕಂಡುಬಂತು. ಸುತ್ತಮುತ್ತಲಿನ ಹಳ್ಳಿಗಳಿಂದ ನೂರಾರು ಜನರು ಬಂದು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ವಿಶೇಷವಾಗಿ ಮಧುಮೇಹ, ರಕ್ತದೊತ್ತಡವನ್ನು ತಜ್ಞ ವೈದ್ಯರಿಂದ ಪರೀಕ್ಷಿಸಿಕೊಳ್ಳಲು ಆಗಮಿಸಿದರು. ಇದರೊಂದಿಗೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ತಪಾಸಣೆ ಮಾಡಿದ ಬಳಿಕ ಅಗತ್ಯ ಸಲಹೆಗಳನ್ನು ಪಡೆದುಕೊಂಡರು. ಏನಪೋಯ ಮೆಡಿಕಲ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ, ಕ್ಲಿನಿಕ್ ಮುಖ್ಯಸ್ಥೆ ಡಾಕ್ಟರ್ ಸುಜಿನಾ ಸೈಯದ್ ಶಿಬಿರದಲ್ಲಿ ಭಾಗವಹಿಸಿದ ನೂರಾರು ರೋಗಿಗಳನ್ನು ಪರೀಕ್ಷಿಸಿ ಆರೋಗ್ಯ ಸಲಹೆ ನೀಡಿದರು. ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲ ರೋಗಿಗಳಿಗೆ ಅಗತ್ಯ ಔಷಧಿಗಳು ಹಾಗೂ ಆರೋಗ್ಯ ಜಾಗೃತಿ ಕರಪತ್ರಗಳನ್ನು ವಿತರಿಸಲಾಯಿತು. ಆಯುಷ್ ಕ್ಲಿನಿಕ್ನ ಈ ಸಮುದಾಯ ಸೇವೆಯನ್ನು ಸ್ಥಳೀಯ ಸಂಘ ಸಂಸ್ಥೆಗಳು ಅಭಿನಂದಿಸಿದವು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಶಾಲಾ ಚುನಾವಣೆಯನ್ನು ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಯಶಸ್ವಿಯಾಗಿ ನಡೆಸಲಾಯಿತು. ವಿವಿಧ ಚುನಾವಣಾ ಚಿಹ್ನೆಗಳಡಿ ಸ್ಪರ್ಧಿಸಿದ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಚುನಾವಣಾ ಅಧಿಕಾರಿಯಾಗಿದ್ದ ಮುಖ್ಯ ಶಿಕ್ಷಕಿ ಚಿತ್ರವತಿ ಚಿಗುರುಪಾದೆ ಅವರಿಗೆ ಸಲ್ಲಿಸಿ ಶಾಲಾ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಶಾಲಾ ಚುನಾವಣೆಯನ್ನು ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಯಶಸ್ವಿಯಾಗಿ ನಡೆಸಲಾಯಿತು. ವಿವಿಧ ಚುನಾವಣಾ ಚಿಹ್ನೆಗಳಡಿ ಸ್ಪರ್ಧಿಸಿದ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಚುನಾವಣಾ ಅಧಿಕಾರಿಯಾಗಿದ್ದ ಮುಖ್ಯ ಶಿಕ್ಷಕಿ ಚಿತ್ರವತಿ ಚಿಗುರುಪಾದೆ ಅವರಿಗೆ ಸಲ್ಲಿಸಿದರು. ಶಾಲಾ ಶಿಕ್ಷಕ ಅಬ್ದುಲ್ ಬಶೀರ್ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳೇ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಶಿಕ್ಷಕಿ ಆಯಿಷತ್ ಸೈನಜ್ ಅವರ ಮುಂದಾಳತ್ವದಲ್ಲಿ ಮತ ಎಣಿಕೆ ನಡೆಯಿತು. ಚುನಾವಣೆಯಲ್ಲಿ ರೆಹಮಾನ್ ಶಾಲಾ ನಾಯಕರಾಗಿ ಆಯ್ಕೆಯಾದರೆ ಅಬಿಯಾ ಹನನ್, ಮೊಹಮ್ಮದ್ ಜಲಾಲ್, ಮೊಹಮ್ಮದ್ ಹಿಶಾನ್ ಹಾಗೂ ಮೊಹಿನುದ್ದೀನ್ ಅಯನ್ ಇವರನ್ನು ಆರೋಗ್ಯ, ಆಹಾರ, ಕ್ರೀಡೆ ಮತ್ತು ಶಿಕ್ಷಣ ಮಂತ್ರಿಗಳಾಗಿ ಆಯ್ಕೆ ಮಾಡಲಾಯಿತು. ಬಳಿಕ ವಿಜಯೋತ್ಸವದ ಮೆರವಣಿಗೆ ನಡೆಯಿತು. ಬಿಆರ್ಸಿ ಮಂಜೇಶ್ವರದ ಬಿಪಿಸಿ ರಾಜಗೋಪಾಲನ್ ಹಾಗೂ ಪಿಟಿಎ ಅಧ್ಯಕ್ಷ ಇಬ್ರಾಹಿಂ ಹನೀಫ್ ಅವರು ವಿಜೇತರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು.
ನೂತನ ಪಿಟಿಎ ಸಮಿತಿಯ ಸಮ್ಮುಖದಲ್ಲಿ ಹಿರಿಯ ಶಿಕ್ಷಕ ರಿಯಾಸ್ ಪೆರಿಯಂಗಡಿ ಅವರು ಪ್ರಮಾಣ ವಚನ ಹೇಳಿಕೊಟ್ಟರು. ಪ್ರತಿ ಮಂತ್ರಿಗಳಿಗೆ ಮಾರ್ಗದರ್ಶಕರಾಗಿ ಶಿಕ್ಷಕಿಯರಾದ ಐಶ್ವರ್ಯ ಹಾಗೂ ಅನುಕೃಷ್ಣ ಅವರನ್ನು ನಿಯೋಜಿಸಲಾಯಿತು. ಶಿಕ್ಷಕಿ ಧನ್ಯ ಅವರು ಶಾಲಾ ಆಡಳಿತ, ಮಂತ್ರಿಗಳ ಜವಾಬ್ದಾರಿ ಹಾಗೂ ಕರ್ತವ್ಯಗಳ ಕುರಿತು ಸಮಗ್ರವಾಗಿ ಮಾಹಿತಿ ನೀಡಿದರು. ಇದರಿಂದ ವಿದ್ಯಾರ್ಥಿಗಳು ಚುನಾವಣೆಯ ಅಗತ್ಯ ಹಾಗೂ ಸರ್ಕಾರದ ಔಚಿತ್ಯವನ್ನು ಮನಗಂಡರು. ಶಿಕ್ಷಕಿ ರೇಷ್ಮಾ ಸ್ವಾಗತಿಸಿ ಜಸೀಲಾ ಟೀಚರ್ ಧನ್ಯವಾದವಿತ್ತರು. ಈ ಕಾರ್ಯಕ್ರಮದ ಮೂಲಕ ಮುಳಿಂಜ ಶಾಲೆಯಲ್ಲಿ ನೂತನ ಶಾಲಾ ಪಾರ್ಲಿಮೆಂಟ್ ಅಧಿಕೃತವಾಗಿ ರೂಪೀಕರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲವಾದ ಗಾಳಿ ಹಾಗೂ ಮಳೆಯಿಂದಾಗಿ ಉಪ್ಪಳದಲ್ಲಿ ಮನೆಯೊಂದು ಕುಸಿದ ಘಟನೆ. ಮಣಿಮುಂಡದ ಶಾರದಾ ನಗರದಲ್ಲಿರುವ ಮೀನು ವ್ಯಾಪಾರಸ್ಥೆ ಶಶಿಕಲಾ ಅವರ ಮನೆ ದುರಂತಕ್ಕೆ ಒಳಗಾಗಿ ನಾಶ. ಕರ್ನಾಟಕದಲ್ಲೂ ಮುಂಗಾರು ಮಳೆ ಚುರುಕುಗೊಂಡ ಹಿನ್ನೆಲೆಯಲ್ಲಿ ಪಯಸ್ವಿನಿ ನದಿಯಲ್ಲಿ ನೀರಿನ ಮಟ್ಟ ತೀವ್ರ ಏರಿಕೆ. ಕೇಂದ್ರ ಜಲ ಆಯೋಗದ ಎರೆನ್ಯುಪುಳ ಕೇಂದ್ರದಲ್ಲಿ ನೀರಿನ ಮಟ್ಟ 9.7 ಮೀಟರ್ ದಾಖಲು. ಉದುಮ ಗ್ರಾಮ ಪಂಚಾಯತ್ನಲ್ಲಿ ಯುಡಿಎಫ್ ಮತ್ತೆ ಅಧಿಕಾರಕ್ಕೆ. ಸೋಮವಾರ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಚಂದ್ರನ್ ನಾಲವಾದುಕಲ್ ನೂತನ ಅಧ್ಯಕ್ಷರಾಗಿ ಆಯ್ಕೆ. ನಡೆಯಿತು ಗಡಿನಾಡ ಕಲಾವಿದರು ಆಶ್ರಯದಲ್ಲಿ ಆಷಾಢದ ಜಾನಪದ ರಂಗಕಲೆ ಉಪನ್ಯಾಸ ಹಾಗೂ ಗೌರವಾರ್ಪಣೆ ಕಾರ್ಯಕ್ರಮ. ರಾಧಾಕೃಷ್ಣ ಉಳಿತಡ್ಕ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ. ಕುಮಡಾಜೆ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ಸಿಡಿಎಸ್ ನೇತೃತ್ವದಲ್ಲಿ ನಡೆಯಿತು ಮಳೆ ಸೊಬಗು ಕಾರ್ಯಕ್ರಮ. ಮುನಿಯೂರಿನ ನೇರಪ್ಪಾಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಭಾಗಿ. ಉತ್ತರ ಮಲಬಾರು ತೀಯ ಕ್ಷೇತ್ರ ಸಂರಕ್ಷಣಾ ಸಮಿತಿ ಕಾಸರಗೋಡು ವಲಯ ಸಮಿತಿ ಆಶ್ರಯದಲ್ಲಿ ನಡೆಯಿತು ಆಚಾರ ಸಂಗಮ. ಪಿಲಿಕುಂಜೆ ಶ್ರೀ ಭಗವತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಅದ್ದೂರಿಯ ಚಾಲನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.